ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 32ನೇ ಕಂತಿನ ಹಣದ ಕುರಿತು ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರು. 31ನೇ ಕಂತಿನ ಹಣ ಏನು ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೆ ಇಲ್ಲಿ ಕ್ಲಿಯರ್ ಆಗಿರುವಂಥದ್ದು. 89% ಫಲಾನುಭವಿಗಳಿಗೆ ಆಲ್ರೆಡಿ ಕ್ಲಿಯರ್ ಆಗಿಬಿಟ್ಟಿದೆ. 31ನೇ ಕಂತಿನ ಹಣ ಕೆಲವರು ಕಮೆಂಟ್ ಮಾಡ್ತಾ ಇದ್ರು, ನಮಗೆ ಇನ್ನೂ 31ನೇ ಕಂತಿನ ಹಣ ಬಂದಿಲ್ಲ. ಅಂತೆ ನಿಮ್ಮದು ಎಲ್ಲ ಸರಿಯಾಗಿದ್ದರೆ, ನಿಮ್ಮ ದಾಖಲಾತಿ ಸರಿಯಾಗಿದ್ದರೆ, ನೀವು GST ಟ್ಯಾಕ್ಸ್ ಪೇಯರ್ಸ್ ಅಲ್ಲದಿದ್ದರೂ ನಿಮ್ಮ ಮನೆಯಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಸ್ವಲ್ಪ ಡಿಲೇ ಆದರೂ ತಲೆ ಕೆಡಿಸ್ಕೋಬೇಡಿ. ಆದರೆ ಆಲ್ಮೋಸ್ಟ್ 31ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಿಬಿಟ್ಟಾರೆ ಸರ್ಕಾರದವರು. ಈಗ ಇರುವಂಥ ಚಿಂತೆ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣಕ್ಕಾಗಿ ಕಾದು ಸಾಕಾಗಿದೆ. ಇಲ್ಲಿ 31, 32 ಕಂತಿನ ಹಣ ಯಾವಾಗ ಬರಬೇಕೆಂದು. ಆದರೆ ಇನ್ನೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂಥದ್ದು ಇದೊಂದು ಬ್ಯಾಡ್ ನ್ಯೂಸ್ ಆತನು ಹೇಳ್ಕೊಳ್ಬೋದು. 32ನೇ ಕಂತಿನ ಹಣವನ್ನು ಯಾವಾಗಲೂ ಕೊಡಬೇಕಂತೂ ಇನ್ನೂ ಈ ಸರ್ಕಾರದವರು ಹಣವನ್ನು ಸರಿಯಾಗಿ ಜಮಾ ಮಾಡಿಬಿಟ್ಟು ನಿಮಗೆ ಫಲಾನುಭವಿಗಳಿಗೆ ಜಮಾ ಮಾಡಿರಲಿಲ್ಲ. ಯಾಕೆ ಹೀಗೆ ಮಾಡ್ತಾರ ಅಂತ ನಮಗಂತೂ ಒಂದು ಗೊತ್ತಾಗಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ನಾವು ಮರುಪರಿಶೀಲನೆ ಹಿಂದಿರ್ತಾರೆ. ಇಲ್ಲಿ ನೋಡಬೇಕಾದರೆ ಸ್ವಲ್ಪ ಮಾಡ್ತಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡೋದರಲ್ಲಿ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಇದೆಲ್ಲ ನೋಡಿದರೆ ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಎಲ್ಲ ಮುಂದಿನ ವೀಡಿಯೋಸ್ಗಾಗಿ ಕೊಡ್ತಾ ಇರ್ತೀನಿ. ಈಗ ಗೃಹಲಕ್ಷ್ಮಿ 32ನೇ ಕಂತ ಹಣ ಬಗ್ಗೆ ಮಾತನಾಡೋಣ. ಯಾರಾದರೂ ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಅಪ್ಡೇಟ್ಸ್ ಬರ್ತಾ ಇರ್ತವೆ, ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಮಾಡ್ಕೊಳ್ಳಿ, ಹೋಗಿ ನೋಡಿ ಸ್ನೇಹಿತರೆ. 32ನೇ ಕಂತಿನ ಹಣ ಎಲ್ಲ ಜಿಲ್ಲೆಗಳು ಜಮಾ ಮಾಡಬೇಕು. ಇದು ಬಾಕಿ ಇರುವಂಥದ್ದು ಅವರ ಏನು ಹೇಳಿದ್ರು. ಆದರೆ ಸರ್ಕಾರ 31ನೇ ಕಂತಿನ ಹಣ ಬಂದಿದೆ ತಕ್ಷಣ ನಮ್ಮ ಹತ್ರ ಬಜೆಟ್ ರೆಡಿ ಇದೆ, ಹಣ ರೆಡಿ ಇದೆ, ಎಲ್ಲ ರೆಡಿ ಇದೆ ಇರೋದ್ರಿಂದ DBT ಮುಖಾಂತರ ಪುಷ್ ಮಾಡಿ 1 ವಾರ ಒಳಗಡೆ ನಾವು ಅಮೌಂಟನ್ನು ಕೊಟ್ಬಿಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಅಪ್ಡೇಟ್ ಅಂದರೆ ಕೊಟ್ಟಿದ್ದಾರೆ. ಈಗ ಎಷ್ಟು ದಿನ ಆಯಿತು ಅಮೌಂಟ್ ಬರ್ತಾ ಇಲ್ಲ. 31ನೇ ಕಂತಿನ ಹಣ ಜಮಾ ಬಂದು ಕೆಲವರಿಗೆ 10 ದಿನ ಆಗಿದೆ, ಇನ್ನೂ ಕೆಲವರಿಗೆ 7 ದಿನ ಆಗಿರ್ಬೋದು, ತುಂಬ ದಿನ ಆಗಿದೆ. ಇನ್ನು ಕೆಲವರಿಗೆ 15 ದಿನ ಕೂಡ ಆಗಿಬಿಟ್ಟಿವೆ. 32ನೇ ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಏನು ಅಂದ್ಕೊಳ್ಬೇಕು ಅಂತ ಈ ಸರ್ಕಾರದವರು ಕೊಡ್ತಾರೆ ಅಂತ ಕೇಳಿಬಿಡ್ತಾರೆ. ಬಂದೇನು ಮಾಧ್ಯಮದವರು ಮುಂದೆ ಬಂದು ಬಿಡ್ತಾರೆ. ಮಾಧ್ಯಮದವರು ಮುಂದೆ ಬಂದುಬಿಟ್ಟು ನಾವು ಹಣ ಕೊಟ್ಟು ಬಿಡ್ತೀವಿ ಅಂತ ದೊಡ್ಡದಾಗಿ ಹೇಳಿಬಿಡ್ತಾರೆ. ಇಲ್ಲಿ ನೋಡಿದರೆ ಹಣ ಕೊಟ್ಟಿರ್ತಾರೆ, ಹಣ ಕೊಡಲ್ಲ. ದೊಡ್ಡದಾಗಿ ನಾವು ಮಾಧ್ಯಮದವರು ಮುಂದೆ ಬಂದುಬಿಟ್ಟು ಹಣ ಕೊಡ್ತು ಬಿಡ್ತೀವಿ, ಅದು ಇಲ್ಲ ಅಂತ ದೊಡ್ಡದಾಗಿ ಹೇಳಿಬಿಡ್ತಾರೆ. 2 ಕಂತಿನ ಹಣವನ್ನು ಸೇರಿಸಿಬಿಟ್ಟು ಫಸ್ಟ್ 2,000 ಹಾಕ್ತೀವಿ, ಇನ್ನೊಂದು ವಾರದ ಒಳಗಡೆ ಇನ್ನೊಂದು 2,000 ಹಾಕಿಬಿಡ್ತೀವಿ ಅಂತ ಕೇಳಿದ್ದಾರೆ. ಹಣ ಹಾಕಿಲ್ಲ. ಈಗ 32ನೇ ಕಂತಿನ ಹಣ ಜಮಾ ಯಾವಾಗ ಆಗುತ್ತೆ ಅಂತ ಇರ್ತೀನಿ ಸ್ನೇಹಿತರೆ. ನಾಳೆ ಬೆಳಗ್ಗೆ ಸೋಮವಾರದಿಂದ 10 ಗಂಟೆಯ ಜಮಾ ಆಗಿರ್ಬೋದು ಹಣ ಅಂತ ಹೇಳಿಬಿಡ್ಬೋದು. ಆದರೆ ಹಣ ಅಂತೂ ಜಮಾ ಆಗಲ್ಲ. ನೀವು ಕಾದು ಟೈಮ್ ವೇಸ್ಟ್ ಮಾಡ್ಕೋತೀರ. ಈಗ 32ನೇ ಕಂತಿನ ಹಣ ಅವರು ಇನ್ನೂ ಹಣವನ್ನು ಬಿಡುಗಡೆ ಮಾಡಿ DBT ಮುಖಾಂತರ ಪುಷ್ ಮಾಡಬಹುದು. ಬಾಕಿ ಇದೆ ಹಣವನ್ನು ಪುಷ್ ಮಾಡಬೇಕೆಂದರೆ ಮತ್ತೆ DBT ಮುಖಾಂತರ ಪುಷ್ ಮಾಡಿದ ಮೇಲೆ ನಿಮ್ಮ ಖಾತೆಗೆ ಬಂದು ಜಮಾ ಆಗೋದಕ್ಕೆ ಮತ್ತೊಂದು 3-4ನೇ ದಿನ ಟೈಮ್ ತಗೊಳ್ಬೋದು. ಈ ರೀತಿಯಾಗಿ ಫುಲ್ ಪ್ರೊಸೆಸ್ ಇರುವಂಥದ್ದು. ಆದ್ದರಿಂದ ನಿಮಗೆ ಆದಷ್ಟು ಬೇಗ ಅಂತ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತೂ ನಿಮಗೆ ಗ್ಯಾರಂಟಿ ಅಂತೂ ಖಂಡಿತವಾಗಿ ನಾನಂತೂ ಅಲ್ಲ ಸ್ನೇಹಿತರೆ. ಯಾರು ಯಾವ ಮಾಧ್ಯಮದವರು ದೊಡ್ಡ ಚಾನೆಲ್ ಅವರು ಯಾರು ನಿಮಗೆ ಒಂದು ಕನ್ಫರ್ಮೇಷನ್ ಕೊಡೋಕ್ಕೆ ಆಗಲ್ಲ. ಮುಖ್ಯಮಂತ್ರಿಯವರು ಚೇಂಜ್ ಆದರೂ ಅದೇ ಹಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾಗ ಹಿಂಗೇನೆ 7 ತಿಂಗಳು ನೆಟ್ಟಾಗುತ್ತೋ ಗೃಹಲಕ್ಷ್ಮಿ ಹಣ ಕೊಡ್ತಿರಲಿಲ್ಲ. ಈಗ ಓಕೆ TK ಶಿವಕುಮಾರ್ ಅವರು ಬಂದರು, ಅವರಾದರೂ ನೆಟ್ಟಾಗಿ ತಿಂಗಳು ಕೊಡ್ತಾರೆ. ಆದರೆ ಅವರದ್ದು ಕೂಡ ಇದೇ ತಲೆನೋವು ಸ್ಟಾರ್ಟ್ ಆಗಿದೆ. ಸರಿಯಾಗಿ ಗೃಹಲಕ್ಷ್ಮಿ ಹಣ ಆಗ್ತಿಲ್ಲ. ಏನೆಲ್ಲ ಪಿಂಚಣಿ ಹಣದಲ್ಲಿ ಸಮಸ್ಯೆ ಎಲ್ಲ ಆಗ್ತಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ಟನ್ನು ಕೊಡ್ತಾರೆ ಅಂತ ಹೇಳಿದ್ರು, ಅದರೊಂದು ಚರ್ಚೆ ನಡೀತವು. ಎಲ್ಲ ಮಾತಿಗೆ ಹೇಳ್ತಿದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಹಣವನ್ನು ಕೊಡೋದು ಹೇಳ್ತಿಲ್ಲ. ಈಗ ಗೃಹಲಕ್ಷ್ಮಿಯ ಅಷ್ಟೇ 32ನೇ ಕಂತಿನ ಹಣಗಾಗಿ 1 ವಾರ ಒಳಗಡೆ ಜಮಾ ಮಾಡಿಬಿಡ್ತೀವಿ ಅಂದರು. ಜಮಾ ಮಾಡಿಬಿಟ್ರೆ ಮಾಡಿಲ್ಲ, ಮಾತಿಗೆ ಹೇಳಿದ್ದಾರೆ ಅಷ್ಟೇ ಸ್ನೇಹಿತರೆ. ನೀವು ಪ್ರತಿದಿನ 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಪ್ಡೇಟ್ ಕೊಡಿ ಅಂತ ಹೇಳ್ತೀರಾ. ನೋಡಿ ಈ ರೀತಿಯಾಗಿ ಪರಿಸ್ಥಿತಿಗಳಿದ್ದಾವೆ. ಅದರಿಂದ ನಿಮಗೆ 32ನೇ ಕಂತಿನ ಹಣ ಅಪ್ಡೇಟ್ಸ್ ಕೊಡುವಾಗ ನಮಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ನಿಮಗೆ ಯಾವುದು ಒಂದು ದಿನಾಂಕ ಹೇಳಿ ಕೊಡಿದ್ರು ನೀವು ಪಾಪ ಕಾಯ್ತಾ ಇದ್ದೀರಾ ಅಮೌಂಟ್ ಯಾವಾಗ ಬರುತ್ತದೆ ಅಂತ. ಸೊ ಬರುತ್ತೆ. ಆದರೆ ಸ್ನೇಹಿತರೆ ಸದ್ಯಕ್ಕೆ
ಇದನ್ನು ಹಣವನ್ನು ಬಿಡುಗಡೆ ಮಾಡಿಲ್ಲ ಅವರು ಸರ್ಕಾರದವರು ಹೇಳಬಹುದು. ಹಣ ಬಿಡುಗಡೆ ಮಾಡಿದ್ದು ಬಿಟ್ಟಿವಿ ಅಂತ ಹಣ ಬಿಡುಗಡೆ ಮಾಡಿದರೆ ಡಿ.ಬಿ.ಟಿ ಮುಖಾಂತರ ಪುಷ್ ಮಾಡಿದ್ದಕ್ಕೆ ಇಷ್ಟು ದಿನ ಬೇಕಾಯಿತು. ಇಷ್ಟು ದಿನ ಬೇಕಾಗಿಲ್ಲ ತಾನೇ. ಆದ್ದರಿಂದ ನೋಡಿ ಸ್ನೇಹಿತರೆ, ನೀವು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕು. ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಡೆಬಿಟ್ ಮುಖಾಂತರ ಪುಷ್ ಮಾಡ್ತಾರೆ, ಹಣವನ್ನು ಜಮಾ ಮಾಡ್ತಾರೆ. ಈಗ ರೈತರಿಗೆ ಬಂದಿರುವಂಥ ಗುಡ್ ನ್ಯೂಸ್ಗಳಿವೆ. ನರೇಂದ್ರ ಮೋದಿ ಅವರು ರೈತರಿಗೆ ಕೆಲವು ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ. ಅಪ್ಡೇಟ್ಸ್ಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.